ಬನ್ನಘಟ್ಟ ಮುಖ್ಯ ರಸ್ತೆ ಗುಟ್ಟಿಗೆರೆಯಿಂದ ಕೋಣನಕುಂಟೆಗೆ ಹೋಗುವಂಥ ರಸ್ತೆ. ಈ ರಸ್ತೆ ನೋಡಿ ಯಾವ ರೀತಿ ಆಗಿದೆ ಅಂತಂದರೆ, ಈ ರಸ್ತೆಯಲ್ಲಿ ಅತಿಗೆಟ್ಟು ಹಾಳಾಗೋಗಿ ಬಸ್ಸಿನ ಮುಚ್ಬೋದು. ಈ ಅಧಿಕಾರಿಗಳಿಗೆ ಭ್ರಷ್ಟಾಚಾರ ಮಾಡೋದಕ್ಕೆ ಬೇರೆ ಏನು ಗೊತ್ತಿಲ್ಲ ಅನಿಸುತ್ತೆ. ದಿನನಿತ್ಯ ವಾಹನ ಸವಾರರು ಸಾಯ್ತಾ ಇದ್ದಾರೆ. ಯಾರು ಬರ್ತಾರೆ, ಇದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಕೊಟ್ಟಿಗೆರೆ ವಾರ್ಡ್ ನಂಬರ್ 194. ಇದು ಬನ್ನಘಟ್ಟ ಮುಖ್ಯ ರಸ್ತೆ ಗುಟ್ಟಿಗೆರೆಯಿಂದ ಕೋಣನಕುಂಟೆಗೆ ಹೋಗುವಂಥ ರಸ್ತೆ. ಈ ರಸ್ತೆ ನೋಡಿ ಯಾವ ರೀತಿ ಆಗಿದೆ ಅಂತಂದರೆ, ಈ ರಸ್ತೆಯಲ್ಲಿ ಅತಿಗೆಟ್ಟು ಹಾಳಾಗೋಗಿ ಅಧಿಕಾರಿಗಳಿಗೆ ಭ್ರಷ್ಟಾಚಾರ ಮಾಡೋದಕ್ಕೆ ಬೇರೆ ಏನು ಗೊತ್ತಿಲ್ಲ ಅನಿಸುತ್ತೆ. ದಿನನಿತ್ಯ ವಾಹನ ಸವಾರರು ಸಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ಗಮನ ಇಲ್ಲ ಅವರಿಗೆ. ಭ್ರಷ್ಟಾಚಾರದಲ್ಲಿ ದುಡ್ಡು ಮಾಡೋದ್ರಲ್ಲಿ, ಲೂಟಿ ಹೊಡಿದ್ರಲ್ಲಿ, ಬೇರೆ ಏನರಲ್ಲಿ ಇದು ಹಣ ಮಾಡೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ದಾರೆ. ಸಾರ್ವಜನಿಕರಿಗೆ ಒಂದು ಈ ಥರ ತೊಂದರೆ ಆಗ್ತಾ ಇದೆ, ಮಾಡಬೇಕು. ಸಾವಿರಾರು ಕೋಟಿ ಅನುದಾನಗಳು ಬರ್ತಾ ಇದ್ದಾವೆ, ತಿಂತಾ ಇದ್ರು. ಮೈಕಲ್ಲಿ ಇರ್ಬೇಕು. ಬರೇ ಹೊಡಿತು. ಸರ್ ಎಲ್ಲಿದ್ದೀರಾ? ಕೆಲಸ ಮಾಡ್ತಾವ್ರ? ಯಾರು ಬರ್ತಾರೆ, ಯಾವುದೇ ಗೌರ್ಮೆಂಟ್ ಇವರಾಗಲಿ, ರಾಜಕೀಯ ವ್ಯಕ್ತಿಗಳಾಗಲಿ, ಕಾರ್ಪೊರೇಟರ್ ಆಗಲಿ, ಇಲ್ಲಿನ ವ್ಯಕ್ತಿಗಳು ಯಾರೂ ಬರ್ತಾರೆ. ಈ ಕಡೆ ತಲೆ ಹಾಕಿದ್ದೇ ಇಲ್ಲ. ಇದರಿಂದ ಯಾಕಂದರೆ ಇವರು ಜವಾಬ್ದಾರಿ ತಗೋಬೇಕು. ಈ ಥರ ಆಗ್ತಾ ಇದೆ ಜನರಿಗಾಗ ಜನಗೋಸ್ಕರ ತಾತ್ಕಾಲಿಕ ಕೆಲಸ ಮಾಡ್ತಾ ಇಲ್ಲ. ತಾತ್ಕಾಲಿಕವಾಗಿ ಮಾಡಿದ್ರು ಕೂಡ ಒಂದು 15 ತಿಂಗಳು ಅದು ಅಷ್ಟೇ ಅಂತ ಆಗ್ತಾರೆ. ಮಳೆ ಬಂದಾಗ ಯಾಕಂದರೆ ಒಂದು ಅಪಾರ್ಟ್ಮೆಂಟ್ ಆಗ್ತಾ ಇದೆ, ಅದ್ರ ನೀರೆಲ್ಲ ಇದ್ರ ಮೇಲೇ ಬರ್ತಾ ಇದೆ. ನೋಡಿ ಯಾವುದೂ ರೆಡಿ ಇಲ್ಲ. ಅಪಾರ್ಟ್ಮೆಂಟ್ ನೀರೆಲ್ಲ ಬಂದು ಇಲ್ಲಿ ನಿಂತ್ಕೊಳ್ಳೋಕ್ಕೆ ಕೊಚ್ಕೊಂಡು ಹೋಗುತ್ತೆ. ಯಾವುದೇ ಒಂದು ಡಂಬರ್ ಹಾಕಿ ಹಾಕಿ ಮಾಡಿಲ್ಲ. ಅದೆಲ್ಲ ಮಾಡ್ಕೊಡ್ತಾರೆ ಅಂತ ಕೇಳ್ಕೊಡ್ತಾರೆ.